ಇವತ್ತೇನೇನು ಪ್ಲ್ಯಾನು? ಇವತ್ತು ರೆಸಾರ್ಟ್ ಬೀಟ್ ಹೊಡಿಯೋದು. ಹರ್ಬಲ್ ಟೀ ಕೊಟ್ಟಿದ್ದಾರೆ ಆಫ್ಟರ್ ದ ಸ್ಪಾ. ಎರಡು ದಿನ. ಇವತ್ತು ಡೇ 2 ರೆಡಿ. ಹೋಣ ಅಮ್ಮ? ಎಸ್, ಹೋಗೋಣ. ನಾನು ರೆಡಿ. ಓಕೆ, ಲೆಟ್ಸ್ ಗೋ. ಮತ್ತೆ ಇವತ್ತೇನೇನು ಪ್ಲ್ಯಾನು? ಇವತ್ತು ರೆಸಾರ್ಟ್ ಬೀಟ್ ಹೊಡಿಯೋದು, ಅಡ್ವೆಂಚರಸ್ ಆಕ್ಟಿವಿಟೀಸ್, ಆದರೆ ಪೂಲ್, ಬೆಸ್ಟ್ ಪಾರ್ಟ್ ಸ್ಪಾ. ಹಂಗೆ ಹೊರಗಡೆ ಬರ್ತಾ ಪ್ರಾಪರ್ಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ತಾ ಇದ್ದಂಗೆ ನಮ್ಮ ರೂಮ್ ಎದುರುಗಡೆನೆ ಒಂದು ನರ್ಸರಿ ಇತ್ತು. ಸೊ ಅಲ್ಲೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಳೀತಾರೆ, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ. ಲೈಕ್ ಮ್ಯಾಂಗೋ ನೋಡ್ಬೋದು, ಬಟರ್ ಫ್ರೂಟ್, ಬನಾನಾಸ್, ಮತ್ತು ಸುಮಾರು ಥರ ವೆಜಿಟೇಬಲ್ಸ್ ಕೂಡ ಇದೆ ಅಲ್ಲೇ. ಬಟರ್ ಫ್ರೂಟ್ ಮತ್ತು ಮ್ಯಾಂಗೋ ಹಂಗೆ ಕಣ್ಣಿಗೆ ಹೊಡಿತಾ ಇತ್ತು. ಸೊ ಈ ಕಡೆ ಸೆಕ್ಷನ್ ನೋಡ್ಬೋದು, ಫುಲ್ ಫ್ರೂಟ್ಸ್ ಇದೆ. ಮತ್ತು ಇನ್ನೊಂಚೂರು ಮುಂದೆ ಹೋದರೆ ವೆಜಿಟೇಬಲ್ಸ್ ಇದೆಯಂತೆ. ಮತ್ತು ಆ ಕಡೆ ಹೋಗ್ಬೇಕಂದ್ರೆ ಒಂದು ಬ್ರಿಡ್ಜ್ ಇತ್ತು, ಅದು ದಾಟ್ ಹೋಗ್ಬೇಕಂತೆ. ಸೊ ಆ ಬ್ರಿಡ್ಜ್ ಮೇಲೆ ಕಾಲು ಇಡ್ತಿದ್ದಂಗೆ ನನ್ನ ಲೆಫ್ಟ್ ಲೆಗ್ ಒಳಗೊಟ್ಟೋಗ್ಬಿಡ್ತು. ಬ್ಯಾಂಬು ಬೇರೆ ನೆಂದಿತ್ತು, ಮಳೆ ಬೇರೆ ಬಂದಿತ್ತಲ್ಲ. ಸೊ ಅದ್ರ ಮೇಲೆ ಇಡ್ತಿದ್ದಂಗೆ ಒಳಗೊಟ್ಟೋಗ್ಬಿಟ್ಟೆ. ಬೇಡಪ್ಪ ಯಾಕೆ ರಿಸ್ಕ್ ಅಂತ ಹೋಗ್ಲಿಲ್ಲ. ಆಮೇಲೆ ಈ ಕಡೆ ಆಕ್ಟಿವಿಟೀಸ್ ಏರಿಯಾಸ್ಗಳು ಹೋಗೋಣ ಅಂತ ಬಂದ್ವಿ. ಅಮ್ಮು ಇಲ್ಲಿ ನೋಡು, ಚೆನ್ನಾಗಿದೆಲ್ಲ. ಎಷ್ಟು ಚೆನ್ನಾಗಿ ಗಾರ್ಡಿಂಗ್ ಮಾಡಿದ್ದಾರೆ ಕ್ಲಬ್ ಮಹೀಂದ್ರ ಅಂತ. ಸೊ ಇಲ್ಲಿ ನೋಡಿ ಸ್ವಲ್ಪ ಏರಿಯಲ್ ವ್ಯೂ ಇಲ್ಲಿಂದ. ಇದು ನೋಡಿ ಪೂಲ್ ಇದು. ಈ ಕಡೆ ಬಂದರೆ ಫನ್ ಆ್ಯಕ್ಟಿವಿಟೀಸ್ ಇದೆ. ಬಾಸ್ಕೆಟ್ಬಾಲ್, ಟೆನ್ನಿಸ್ ಇದೆ, ಮತ್ತು ಕಿಡ್ಸ್ ಝೋನ್ ಕೂಡ ಇದೆ. ಇನ್ನೊಂದು ಗೊತ್ತಾ, ಈಗ ನಾವು ಎಷ್ಟನೇ ಫ್ಲೋರಲ್ಲಿ ಇದ್ದೀವಿ? ಇದು ಸೆಕೆಂಡ್ ಫ್ಲೋರು. ಈ ಕಡೆ ಏನು? ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಇದು ರಿಸೆಪ್ಷನ್. ನಾವು ಕಾರ್ ಪಾರ್ಕ್ ಮಾಡಿ ಲಗೇಜ್ ಎಲ್ಲ ಇಳಿಸ್ತಾರೆ ಅಲ್ಲಿ. ಗೊತ್ತೇ ಆಗಲ್ಲ ಅಲ್ವಾ? ಅದ್ರ ಮೇಲೆ ಇನ್ನೊಂದು ಫ್ಲೋರ್ ನಾವು ಎಂಟರ್ ಆಗಿದ್ದು. ಓಕೆ ಓಕೆ. ಸೊ ಗುಡ್ಡಲ್ಲೇ ಇವರು ಸ್ಟೆಪ್ ಬೈ ಸ್ಟೆಪ್ ಕಟ್ಟಿರೋದು. ಇಷ್ಟೊಂದು ಓಪನ್ ಇದೆಯಾ ಅಂತ ಗೊತ್ತಿಲ್ಲ, ನೋಡೋಣ ಬಾ. ಬಟ್ ಪೂಲ್ ಓಪನ್ ಆಯಿತು, ಆ್ಯಕ್ಟಿವಿಟೀಸ್ ಏರಿಯಾ ಓಪನ್ ಇದೆಯಾ ಅಂತ ಗೊತ್ತಿಲ್ಲ. ಇದೇ ನಮ್ಮ ರೆಸ್ಟೋರೆಂಟು. ಆ ಕಡೆ ಬಾರ್ ಅಲ್ಲ. ಅಮ್ಮ ಎಲ್ಲಿ ಹೋಗ್ತಾ ಇದೆಯಾ? ಪೂಲ್ ಹಿಂಗ ಗೊತ್ತಾಗೋದಿಲ್ಲ ಅಲ್ಲ ಪೂಲ್. ಓಹ್, ಈ ಕಡೆ ಒಳಗಿಂದ ಬಂದು ಶಾರ್ಟ್ ಕಟ್ಟು. ಕ್ಲೀನಾಗಿದೆ ಅಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಕೆ ಈಗ ಆಕ್ಟಿವಿಟಿ ಏರಿಯಾಗೆ ಹೋಗೋಣ. ಓಪನ್ ಇದೆಯಾ ಏನೂ ಗೊತ್ತಿಲ್ಲ, ಖಾಲಿ ಹೊಡಿತಾ ಇದೆ. ಹೌದಾ? ಏನು ಸೀನ್ ಮಾತ್ರ ನೋಡಿ, ಫುಲ್ ಗ್ರೀನು, ಮೇಲ್ ಮೋಡ, ಬ್ಲೂ, ವೈಟ್, ಗ್ರೀನ್, ಬೆಸ್ಟ್ ಕಾಂಬಿನೇಷನ್. ಮತ್ತು ಈ ಕಡೆ ಆಕ್ಟಿವಿಟೀಸ್ ಏರಿಯಾ ಸೈಡ್ ಬಂದರೆ ಸುಮಾರು ಆಪ್ಷನ್ಸ್ ಇದೆ. ಲೈಕ್ ಔಟ್ಡೋರ್ ಆಕ್ಟಿವಿಟೀಸು, ಲೈಕ್ ಬಾಸ್ಕೆಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಟೆನ್ನಿಸ್ಸು, ಬ್ಯಾಡ್ಮಿಂಟನ್, ರೋಪ್ ಕ್ಲೈಂಬಿಂಗ್, ಕ್ರಿಕೆಟ್, ಮತ್ತು ಬಾಸ್ಕೆಟ್ಬಾಲ್ ಕೂಡ ಇದೆ. ಯಾಕಂದರೆ ನಾನು ಅಮೂಲ್ಯ ತುಂಬ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಶೂಟ್ ಮಾಡ್ತಾ. ಮತ್ತು ನಮಗೆ ಫುಲ್ ಸ್ಕೂಲ್ ಡೇಸು, ಕಾಲೇಜ್ ಡೇಸ್ ಎಲ್ಲ ನ್ಯಾಪ್ಕ ಆಗ್ಬಿಡ್ತು ಪ್ರಾಕ್ಟೀಸ್ ಮಾಡ್ತಾ. ಹಾಗೆ ಬಾಸ್ಕೆಟ್ಬಾಲ್ ಶೂಟಿಂಗ್ ಮಾಡ್ತಾ ನಂಗೂ ಅಮೂಲ್ಯಗೂ ಯಾರು ಎಷ್ಟು ಬ್ಯಾಸ್ಕೆಟ್ ಹಾಕ್ತಾರೆ ಅಂತ ಕಾಂಪಿಟೇಷನ್ ಶುರು ಆಯಿತು. ಆ್ಯಕ್ಚುಲಿ ನಂಗಿಂತ ಅವಳೇ ಜಾಸ್ತಿ ಹಾಕಿದ್ಲು. ಅವಳು ಒಂದು 3-4 ಹಾಕಿದ್ಲು, ನಂದು 1-2 ಬೀಳ್ತು. ಅದಾದಮೇಲೆ ಗೊತ್ತಲ್ಲ, ಮೇಡಮ್ ಅವ್ರು ಫುಲ್ ಟಾಪ್ ಕೊಟ್ಟೋಗ್ಬಿಟ್ರು, ಹಿಡಿಯೋಕ್ಕೆ ಆಗಲಿಲ್ಲ. ಈಗ ನಾನು ಇನ್ನೊಂದು ಹಾಕಿ. ಓ ಹಾಕ್ಬಿಟ್ಲು. ಏನಪ್ಪ ಸಾಕಾಯ್ತು ಅಮ್ಮ ಬಾಸ್ಕೆಟ್ಬಾಲ್. ಹಾಂ ಆಡ್ಲಿಕ್ಕೆ ಇಷ್ಟ ಇಲ್ಲ. ಇಲ್ಲ,
ಬಾ ಹೋಣ. ಏಕೆ ಬಾ ನೋಡ. ಆಡಿ ಬೇಡಪ್ಪ. ನಾವು ಸುಮಾರು ಬಾಸ್ಕೆಟ್ಬಾಲ್ ಆಡಿ ಈ ಕಡೆ ಅಡ್ವೆಂಚರ್ ಆಕ್ಟಿವಿಟೀಸ್ ಏರಿಯಾ ಸೈಡ್ ಬಂದ್ವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬರ್ತಾನೆ ನೋಡ್ಬೋದು ರಾಕ್ ಕ್ಲೈಂಬಿಂಗು ಅರೌಂಡ್ 20-25 ಫೀಟ್ ಇದೆ. ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಒಂಚೂರು ಮುಂದೆ ಬಂದ್ರೆ ರಾಕ್ ಕ್ಲೈಂಬಿಂಗ್ ಕೂಡ ಇದೆ. ಅಲ್ಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಲೈಕ್ ನನಗಂತೂ ಆಡಬೇಕು ಅಂತ ಇಷ್ಟ ಆಯಿತು, ಬಟ್ ಬ್ಯಾಕ್ ಪೈನ್ ಇತ್ತು, ಬೇಡ ಯಾಕೆ ಗ್ರಾಚಾರ ಅಂದ್ಕೊಂಡು ಅದನ್ನ ಸ್ಕಿಪ್ ಮಾಡಿದ್ವಿ. ಹಶ್ವಾಗ್ತದೆ, ಹೋಗೋಣ ಅಮ್ಮ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಎಷ್ಟು ಟೈಮು? 10:15 ಆಲ್ರೆಡಿ. ಮಳೆ ನಿಲ್ತಿದೆ ಅಲ್ವಾ ಸ್ವಲ್ಪ. ಎಲ್ಲಿ ನೋಡು ಫುಲ್ ಗ್ರೀನರಿ ಆಗಿದೆ. ಪೂಲಲ್ಲಿ ಬಿದ್ದಿದ್ದಾರೆ ಆಲ್ಮೋಸ್ಟ್ ಎಷ್ಟೊಂದು ಜನ. ಮಧ್ಯಾಹ್ನ ಹಂಗೆ ಬಿಡೋಣ, ತಿಂಡಿ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಸುಸ್ತಾಗ್ಬಿಟ್ಟಿದೆ. ಅಯ್ಯಪ್ಪ, ಯಾರಿಲ್ಲ. ಬ್ರೇಕ್ಫಾಸ್ಟ್ ರೆಡಿ. ಸೊ ಈಗ ಬ್ರೇಕ್ಫಾಸ್ಟ್ ಆಯಿತು. ಡೈಜೆಸ್ಟ್ ಮಾಡೋಕ್ಕೆ ಒಂದು ಸ್ಮಾಲ್ ಎಸ್ಟೇಟ್ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮತ್ತು ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿದೆ. ನಾವೊಂದು 1 ಕಿಲೋಮೀಟ್ರ್ ಏನೋ ವಾಕ್ ಹೋದ್ವಿ, ಬಟ್ ಫುಲ್ ಖಾಲಿ ಇತ್ತು ರೋಡು, ಯಾರು ಇರಲಿಲ್ಲ ಒಂದಷ್ಟು ದೂರ. ಮತ್ತು ಏನಕ್ಕಪ್ಪ ರಿಸ್ಕು ಬೇಡ, ಹೊರಗಡೆ ಬಂದಿದ್ದೀನಿ ಅಂತ ವಾಪಸ್ ಬಂದ್ವಿ. ಇಲ್ಲಿ ಗೇಟ್ 2 ಬಂದರೆ ನಮ್ಮ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಆಗಿರೋದು. ಪ್ಲಸ್ ಇಲ್ಲೊಂದು ಡ್ರೈವರ್ಸ್ ಡಾಮಿಟ್ರಿ ಇದೆ. ಯಾರೆಲ್ಲ ಡ್ರೈವರ್ಸ್ನ ಕರ್ಕೊಂಡು ಬಂದಿರ್ತಾರೆ ಅವ್ರಿಗೂ ಸ್ಟೇ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಸೊ ಥಾಟ್ಫುಲ್ ಅಲ್ಲ? ಅದೆಲ್ಲ ಮೇಲೆ ಸೋಲಾರ್ ಪ್ಯಾನಲ್ ಪಾರ್ಕಿಂಗ್. ಹೌದಾ, ನೈಸ್. ಮಳೆ ಬರ್ತಿದೆ ತುಂತುರು. ಎಲ್ರಿಗೂ ಯಾವ್ದ್ರ ಮೇಲೆ ಲವ್ ಆಗುತ್ತೆ? ನನಗೆ ಛತ್ರಿ ಮೇಲೆ ಲವ್ ಆಗಿದೆ. ಎಷ್ಟು ಚಂದ ಇದೆ ಡಿಸೈನ್, ಫ್ಲವರ್ ಡಿಸೈನ್. ಅವ್ರದ್ದು ಲೋಗೋ ಸೇಮ್ ಬರುತ್ತಲ್ಲ. ಛತ್ರಿ ಎತ್ಕೊಂಡು ಹೋಗ್ಬೋದಾ ಮನೆಗೆ? ಕ್ಲಬ್ ಮಹೇಂದ್ರ ಅಂತ ಹೋಗ್ಬೋದು. ಸೊ ನೆನ್ನೆ ಈ ಕಡೆ ಬಂದ ಫುಲ್ ಕತ್ಲ ಆಗ್ಬಿಟ್ಟಿತ್ತು. ಈ ಕಡೆ ನೋಡ್ಬೋದು ಪ್ರೈವೇಟ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಏರಿಯಾ. ಇವಾಗ ಸ್ವಲ್ಪ ಖಾಲಿ ಇದೆ. ನೆನ್ನೆ ನೋಡ್ಬೇಕಿತ್ತು ಫುಲ್ ಈ ಪಾತ್ ಎಲ್ಲ ಸಿಕ್ಕಾಪಟ್ಟೆ ಕಾರ್ಸ್ ಇತ್ತು. ಇವತ್ತು ಮಂಡೇ ಸ್ವಲ್ಪ ಎಲ್ಲ ಚೆಕ್ಔಟ್ ಆಗಿದ್ದಾರೆ. ಸ್ವಲ್ಪ ಖಾಲಿ ಇದೆ. ಅಮ್ಮ ಡೌನ್ ಇದೆ, ಉಳಿದ್ಬಿಡು, ಕೆಳಗೆ ಹೋಗ್ಬಿಟ್ಟಿಸಿ ಆಮೇಲೆ ಎತ್ಕೊಳ್ಳ. ಹೆಂಗಿದೆ ನೋಡು. ಅದು ಓ, ಇಲ್ಲೊಂದು ಕೆಳಗಡೆ ರೂಮ್ಸ್ ಅಲ್ಲೂ ಇದೆ. ಈ ಕಡೆ ಬರ್ತಾ ಅಂದರೆ ರಿಸೆಪ್ಷನ್ ಬ್ಯಾಕ್ ಸೈಡು ಫುಲ್ ಸೀನಿಕ್ ವ್ಯೂ ಇತ್ತು. ಫುಲ್ ಗ್ರೀನರಿ, ಸುತ್ತ ತುಂಬ ಫ್ಲವರ್ಸ್ ಇತ್ತು. ಸೊ ಒಂದು ಅಲ್ಲಿ ಫೋಟೋ ಸೆಷನ್ ಮಾಡಿದ್ವಿ. ಮಳೆ ಬರ್ತಾ ಇದೆ, ಶುರು ಆಯಿತು ಅಮ್ಮು. ನಡಿಬೇ. ಹಾಂ, ಈ ಕಡೆ ಬಾ, ಲೆಫ್ಟ್ ಬಾ. ಸೊ ವಯಸ್ಸಾದವ್ರಿಗೆ ಬಗಿ ಕೂಡ ಇದೆ, ಸುಮಾರಿದೆ. ಹಂಗೆ ಬ್ಯಾಕ್ ಟು ಬ್ಯಾಕ್ ಓಡಾಡ್ತಿರತ್ತೆ ಎಲ್ಲ ಕಡೆ. ಏನೋ ಸುಸ್ತಾದರೆ ಇದಾದರೆ ಬಗೀಲಿ ಕುತ್ಕೊಂಡು ಹೋಗ್ಬೋದು ರೂಮ್ಸ್ಗೆ. 1 hour later. ಸದ್ಯ ಅಮ್ಮ ಪೂಲಿಗೆ ಬೀಳ್ತಾ ಇದ್ದೀವಿ. ನೆನ್ನೆ ಫುಲ್ಲು ಚಳಿ ಆಗ್ತಾಯಿತ್ತು, ಮೋಡ ಬೇರೆ ಕಟ್ಟಿ. ಹಾಂ, ಸದ್ಯ ನೋಡು ಸಕಲ ಹೊಡಿತಾ ಇದೆ ಬಿಸಿಲು ಅಮ್ಮ. ಈ ಬಿಸಿಲಲ್ಲಿ ನೀರಲ್ಲಿ ಬಿದ್ದರೆ ಸ್ವಲ್ಪ ನಡ್ಗಲ್ಲ, ಶಿವರಲ್ಲೂ ಹೋಗಲ್ಲ. ಅಯ್ಯಪ್ಪ, ಒಂಚೂರು ಬಿದ್ದ ತಕ್ಷಣ ನಾನೇ ನಡ್ತಾ ಇದ್ದೀನಿ ಅಮ್ಮ. ಎಂಥ ಊಟಿ ಚಳಿಲಿ ಸ್ವಿಮ್ ಮಾಡಿದ್ದೀನಿ. ಇದೇನು ಒಂದ್ಸತಿ ಮುಳುಗೆ ಎದಳು, ಹೇಳ್ತೀನಿ, ಕತ್ತಂಕ ಮುಳುಗೆ ಎದಳು. ಹಾಂ, ಏನದು? ಬೆಡ್ ಇಲ್ಲಿ
ಇಳಿ. 5 hours later. ಟೈಮ್ ಫಾರ್ ಸ್ಪಾ. ಹಲೋ ಅಮ್ಮ. ಆ್ಯಕ್ಚುಲಿ 5 ಗಂಟೆ ಇತ್ತು ಅಪಾಯಿಂಟ್ಮೆಂಟ್ ನಮಗೆ. ಫೋನ್ ಮಾಡಿ ಸರ್ 4 o'clock ಬರೋಕ್ಕಾಗುತ್ತಾ ಅಂದರು. ನಾವು ಪೂಲ್ಗೆ ಬಿದ್ದು ಸ್ವಲ್ಪ ಟಯರ್ಡ್ ಆಗಿದ್ವಿ, ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಸರಿ ಆಯಿತು ಬರ್ತೀವಿ ಅಂದ್ಬಿಟ್ಟು ಈಗ 4 o'clock ಆಯಿತು. ಒಂದು 10 minutes ಬೇಗ ಹೋಗ್ತಾಯಿದ್ದೀವಿ. ಹಾಂ ಇಲ್ಲ ಏನದು ಸ್ಪಾ, ಅದು ಸ್ವಸ್ಥ ಸ್ಪಾ. ನಾನು ಅಮೂಲ್ಯ ಅಂತೂ 1-2 ವರ್ಷದಿಂದ ಸ್ಪಾ ಹೋಗೋಣ ಅಂದ್ಕೊಂಡು ಫೈನಲಿ ಇಲ್ಲಿ ವಿರಾಜಪೇಟೆಗೆ ಬಂದು ಮಾಡಿಸ್ಕೊಂಡ್ವಿ. ಮತ್ತು ಇಲ್ಲಿ ಕಪಲ್ ಸ್ಪಾ ಕೂಡ ಇದೆ, ಬೇಡದರೆ ನೀವು ಸಿಂಗಲ್ ಆಗು ಮಸಾಜ್ ಮಾಡಿಸ್ಕೋಬೋದು. ಸೊ ನಾನು ಅಮೂಲ್ಯ ಸಪ್ರೇಟಾಗಿ ಮಸಾಜ್ ಮಾಡಿಸ್ಕೊಂಡ್ವಿ. ಮತ್ತು ಪ್ರತಿಯೊಂದು ರೂಮ್ಸ್ ನೋಡ್ಬೋದು, ತುಂಬ ಹೈಜೀನ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಿದೆ. ಮತ್ತು ಸ್ಟಾಫ್ ಕೂಡ ಅಷ್ಟೇ ವೆಲ್ ಟ್ರೈನ್ಡು ಮತ್ತು ತುಂಬ ಫ್ರೆಂಡ್ಲಿಯಾಗಿ ಕೂಡ ಇದ್ದಾರೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ. ಏನಬೋದು ಸಪ್ರೇಟ್. You want separate, right? Okay, thank you. Here it is. It is available, right? Yeah, it's. To go this room. See you after 1.5 hours. ಬಾಯ್. Why you got no? 2 hours later. ಫೈನಲಿ ಆಯಿತು ಅಮ್ಮ. ಯಪ್ಪ ನಾನಂತೂ ಫುಲ್ ಟಯರ್ಡ್ ಆಗ್ಬಿಟ್ಟೆ. ನೀನು? ಫುಲ್ ಎಕ್ಸ್ಟ್ರೀಮ್ ಟೈರ್ಡ್ ಆಗಿದೆ. ನಂಗೆ ಮಸಾಜ್ ಏನಿಲ್ಲ, ಬಾಡಿ ಮಸಾಜು ಸ್ಟೀಮ್ ಕೂತ್ಕೊಂಡಂತೂ ಫುಲ್ ಸುಸ್ತಾಗ್ಬಿಡ್ತು. ಸೇಮ್. ಈಗ ಫಸ್ಟ್ ರೂಮ್ ಹೋಗೋಣ. ಮನೆಗೆ ಹೋಗೋದು ಇಚ್ಚಿ. ಮನೆಗೆ ರೂಮ್ ಹೋಗೋದಿದೆಯಾ ಇಲ್ವಾ? ರೂಮ್ ಹೋಗೋಣ. ಕಾಫಿ ಏನು ಕೊಡ್ತಾರಂತೆ ಕೂತ್ಕೊಂಡು ಹೋಗೋಣ. ನೋಡೋ ಕ್ಲೈಮೇಟ್ ಹೆಂಗಿದೆ, ಮಳೆ ಬರ್ಬೇಕಾದ್ರೆ ಏನಿಲ್ಲ, ಈಗ ಮಳೆ ಶುರು. ಹರ್ಬಲ್ ಟೀ ಕೊಟ್ಟಿದ್ದಾರೆ ಆಫ್ಟರ್ ದ ಸ್ಪಾ. ಸೊ ಕೂತ್ಕೊಂಡು ಚಿಲ್ ಮಾಡ್ತಿದ್ದೀವಿ. ಹರ್ಬಲ್ ಟೀ ಬೇರೆ ಕೊಟ್ಟರು. ಏನು ಮಾಡ್ತಿದ್ಯಮ್ಮ? ಫೀಡ್ಬ್ಯಾಕ್ ಬರೀತಾ ಇದ್ದಾರೆ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ ಇಬ್ರು. ಸೊ ಆಮೇಲೆ ಸುಮ್ಮನೆ ಕ್ಯೂರಿಯಸ್ ಆಗಿ ಕೇಳಿದ್ವಿ ಎಲ್ಲಿದೆ ಕಪಲ್ ಸ್ಪಾ ರೂಮ್ ಅಂತ. ಸೊ ಸ್ಟಾಫ್ ಕರ್ಕೊಂಡೋಗಿ ತೋರಿಸಿದ್ರು. ಅದಾದಮೇಲೆ ಫೀಡ್ಬ್ಯಾಕ್ ಎಲ್ಲ ಬರ್ದು ಹೊರಗಡೆ ಬರೋಷ್ಟರಲ್ಲಿ ಸ್ವಲ್ಪ ಕತ್ಲೆ ಆಗಿತ್ತು. ಮತ್ತು ಇಬ್ಬರು ಸ್ವಲ್ಪ ಟಯರ್ಡ್ ಆಗಿದ್ವಿ. ವಾಪಸ್ ರೂಮ್ಗೆ ಹೋಗೋದು ಶಕ್ತಿ ಇಲ್ಲ, ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಆಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆ ಹೋದ್ವಿ. ಫುಲ್ ರಿಲ್ಯಾಕ್ಸ್ ಆಯ್ತು ಬಾಡಿ. ನಿಂಗೆ? ಟಯರ್ಡ್ ಆಯ್ತು. ನಮ್ಗೆ ಮಲ್ಕೋಣ ಅನಿಸ್ತದೆ. ನೀವು ಫಸ್ಟ್ ಟೈಮ್ ಅಲ್ವಾ? ಮುಂಚೆ ಮಾಡಿಸಿದ್ರಾ? ಇಲ್ಲ, ಫಸ್ಟ್ ಗೋವಾದಲ್ಲಿ ಮಾಡಿಸಿದೆ ಟೀಮ್ ಔಟಿಂಗ್ ಹೋದಾಗ. ಬಟ್ ಅದು ಇಟ್ ವಾಸ್ ಲೈಕ್ ಸಾಫ್ಟ್ ಮಸಾಜ್, ಸ್ವೀಡಿಶ್ ಮಸಾಜ್ 1 hour. ಓಕೆ. ತುಂಬಾ ಚಂದ ಅನ್ಸುತ್ತೆ ಅದು. ಫುಲ್ ನಿದ್ದೆಗೆ ಹೋಗೋಷ್ಟು ಚಂದ ಇತ್ತು. ಇದು ನಿದ್ದೆ ಇದ್ರು ಎಪ್ಸೋಂಗ್ ಇತ್ತು. ಬಿಕಾಸ್ ನಾವು ಸೆಲೆಕ್ಟ್ ಮಾಡಿದ್ರೆ ಡೀಪ್ ಟಿಶ್ಯೂ. ಅವರು ಅದೇ ಹೇಳಿದ್ರು, ಲೈಕ್ ಡೀಪ್ ಟಿಶ್ಯೂ ಮಾಡಿಸಿದ್ರೆ ನಿಜ ಚೆನ್ನಾಗಿರುತ್ತೆ ಅಂತ. ಪ್ರೆಷರ್ ಪಾಯಿಂಟ್ ಅದೆಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ನನಗೂ ಅಷ್ಟು ಟೈಮ್ ಮಾಡಿಸ್ತಾರ ಅಂದೆ. ಅದಕ್ಕೆ ಮಾಡಿಸ್ಕೊಡಿ, 3 ತಿಂಗಳಿಗೆ ಮಾಡಿಸ್ಕೊಡಿ, ಬಾಡಿಗೆ ಬೇಕು. ಕೆಲಸ ಮಾಡ್ಬೇಕಾದ್ರೆ ಬಾಡಿ ರಿಲೀಫ್ ಆಗುತ್ತೆ ಫುಲ್. ಬಟ್ ನಿಜ ಚೆನ್ನಾಗಿತ್ತು. ನನಗೆ ಪರ್ಸನಲಿ ಸಫೋಕೇಟಿಂಗ್ ಅನ್ಸಿದ್ದು ಏನದು ಸ್ಟೀಮ್. ಸಿಕ್ಕಾಬಟ್ಟೆ ನಂಗೆ ಮಸಾಜ್ ಓಕೆ ಚೆನ್ನಾಗಿ ಮಾಡಿದ್ರು, ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಐಡೆಂಟಿಫೈ ಮಾಡಿ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಸ್ಟೀಮ್ ನನ್ಗೆ ಆಗ್ಲೇ ಇಲ್ಲ. ಲೈಕ್ 10 minutes ಇದ್ದಿದ್ದು ನಾನು ಐ ಥಿಂಕ್ 5 minutes ನೋಡಿ ಬಾಗಿಲಿಂದ ಮುಸ್ಲು ತಗೋತಾರೆ ಅಲ್ವಾ. ನಂಗೆ ಲಿಟರಲಿ ಡೋರ್ ಓಪನ್ ಮಾಡ್ಬಿಟ್ಟು ಮುಖ ಹೊರಗಡೆ ಹಾಕ್ಬಿಟ್ಟು ಫ್ರೆಶ್ ಏರ್ ತಗೋದಿದ್ದೆ. ನಂಗೆ ಆಗ್ತಾನೆ ಇಲ್ಲ. ನಂಗೆ ಅದು ಪರ್ಸ್ನಲಿ ನಂದು ಮೈಂಡ್ ಸೆಟ್ ಏನೋ ಅನ್ಸುತ್ತೆ. ನಂಗೆ ಸುತ್ತ ಏನೂ ಕಾಣ್ತಿರಲಿಲ್ಲ ಸ್ಟೀಮಲ್ಲಿ. ಸೊ ಐ ವಾಸ್ ಫೀಲಿಂಗ್ ಸಫೋಕೇಟೆಡ್ ಆವಾಗ. ಸೊ ಐ ಡೋಂಟ್ ನೋ. ನಂಗೆ ಸ್ವಲ್ಪ ಹೊತ್ತು ಅನಿಸ್ತು. ಆಮೇಲೆ ಐ ಸ್ಟಾರ್ಟೆಡ್ ಸ್ವೆಟಿಂಗ್. ಪರವಾಗಿಲ್ಲ, ಚೆನ್ನಾಗಿದೆ, ಬಾಡಿ ರಿಲೀಫ್ ಆಗಿಸ್ತಾ ಇದೆ. ಫುಲ್ ನೋವು ಎಲ್ಲ ಬಾಡಿ ಪೇನ್ ಎಲ್ಲ ಕಿತ್ಕೊಂಡು ಹೋಗ್ಬೇಕು. ಇನ್ನು ನಾಳೆ ಡ್ರೈವ್ ಮಾಡಕ್ ಚಂದ ಇರುತ್ತೆ. ಸೊ ನಾಳೆ ನಮ್ದು ಲಿಸ್ಟ್ ಸ್ವಲ್ಪ ಜಾಸ್ತಿ ಇದೆ ನೋಡೋದು, ಹೊರಗಡೆ ಸುತ್ತೋದೆಲ್ಲ.
ಸೊ ಇವತ್ತಂತೂ ನಾವು ಕಂಪ್ಲೀಟ್ಲಿ ಈಗ ರೂಮಿಗೆ ಸೆಟ್ಲ್ ಆಗಿ ಹೋಗಿದ್ದೀವಿ. ಡಿನ್ನರ್ಗಂತೂ ಹೊರಗಡೆ ಹೋಗ್ತೀವಿ. ಡಿನ್ನರ್ ಮಾಡಿ ಬಂದು ಕಂಪ್ಲೀಟ್ ರೆಸ್ಟ್ ನಾವು. ಬಟ್ ಟೂ ಗುಡ್ ರಿವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಇಟ್ ವಾಸ್ ವರ್ತ್ ಇಟ್. ಕೊಟ್ಟಿದ್ದ ದುಡ್ಡಿಗೆ ಇಟ್ ವಾಸ್ ರಿಯಲಿ ವರ್ತ್ ಇಟ್. 1.5 ಗಂಟೆ ಆಲ್ಮೋಸ್ಟ್ 2 ಅವರ್ಸ್ ಗೊತ್ತಾಗಲಿಲ್ಲ. ನಾವು ಒಳಗೆ ಹೋಗಿ 2 hours 1.5 hour ಅಲ್ಲಿ 1 hour ಒಂದು 5-10 minutes ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ, ರೆಡಿ ಮಾಡ್ಕೊಳ್ಳೋಕ್ಕೆ, ಟೇಬಲು, ಫಾರಮ್ ಫಿಲ್ಅಪ್ ಮಾಡಿಸ್ಕೊಳ್ಳೋದು. ಅದು ಫಾರಮ್ ಸ್ಟಾರ್ಟಿಂಗಲ್ಲಿ ನೋಡಿದಾಗೆ ನಮ್ಗೆ ಯಾವ ಥರ ಮಸಾಜ್ ಬೇಕು, ಸಾಫ್ಟ್ ಇರಬೇಕಾ, ಹಾರ್ಡ್ ಇರಬೇಕಾ, ಸ್ಟ್ಯಾಂಡರ್ಡಾ, ಆಮೇಲೆ ಬಾಡಿಲಿ ಯಾವ ಪಾರ್ಟ್ಸ್ಗೆ ಪ್ರೆಷರ್ ಬೇಕು, ನೆಕ್, ಹೆಡ್, ಫುಟ್ ಅಥವಾ ಬ್ಯಾಕ್, ಶೋಲ್ಡರ್, ಆ ಥರ ಯಾವ ಪಾರ್ಟ್ಸ್ಗಳಿಗೆ ಪ್ರೆಷರ್ ಬೇಕು ಅಂತ ಒಂದು ಫಾರಮ್ ಫಿಲ್ಅಪ್ ಮಾಡಿಸ್ಕೊಂಡ್ರು. ಆಮೇಲೆ ಇನ್ ಕೇಸ್ ಯು ಹ್ಯಾವ್ ಎನಿ ಇಂಜರಿ, ಸೊ ಅಲ್ಲೆಲ್ಲ ಸ್ವಲ್ಪ ಮುಂಚೆನೇ ಅವ್ರಿಗೆ ಹೈಲೈಟ್ ಮಾಡಿದ್ರೆ ದಿಲ್ ಗೆಟ್ ಟು ನೋ, ದೇ ನಾಟ್ ಪುಟ್ ಟು ಮಚ್ ಆಫ್ ಪ್ರೆಷರ್ ಅಲ್ಲಿ. ಸೊ ಅದನ್ನು ಬರ್ಸ್ಕೊಂಡ್ರು. ಅದಕ್ಕೆಲ್ಲ ಒಂದು 10 minutes ಹೋಗುತ್ತೆ. ಅದಲ್ಲದೆ ಐ ಥಿಂಕ್ ಎಕ್ಸಾಕ್ಟ್ 1 hour ಫುಲ್ ಮಸಾಜ್ ಇತ್ತು. ಅದಾದ್ಮೇಲೆ ಸ್ಟೀಮ್ ನಮ್ಗೆ 10 minutes ಇದ್ದಿದ್ದು, ಬಟ್ ನಾವು 5 minutes ಏನೋ ಆಗ್ಲಿಲ್ಲ. ಡಬಲ್ ಟೀ ಕೊಟ್ರು ತೋರಿಸ್ದಾಗೆ. ಅದೆಲ್ಲ ಮಾಡ್ಬಿಟ್ಟು ಮತ್ತೆ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಈಗ ರೂಮ್ಗೆ ಬಂದಿದ್ದೀವಿ. ಈಗಂತೂ ರಿಲ್ಯಾಕ್ಸ್ ಮೋಡ್ ಕಂಪ್ಲೀಟ್ ಆಗಿ. ನಿಮ್ಗೆ ಬೇರೆ ಪ್ಲಾನ್ ಇದೆಯಾ? ಏನಿಲ್ಲ. ಸರಿ ನಿದ್ದೆ ಬರುತ್ತೆ. ಅದೇ ಹೇಳ್ತಾನೆ ನಮ್ಮಂದ್ರೆ ಸರಿ ನಿದ್ದೆ ಬರುತ್ತೆ, ಎಚ್ಚರನೇ ಆಗಲ್ಲ. ನಾಳೆ ಮತ್ತೆ ಮೈಸೂರಿಗೆ ವಾಪಸ್ ಜರ್ನಿ ಹೋಗ್ಬೇಕು. ನಾಳೆ ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ಬೇಕು. ಸೊ ಲಾಂಗ್ ಜರ್ನಿ ಇದೆ, ಬ್ಯಾಕ್ ಟು ಬ್ಯಾಕ್. ಓಡಿಸ್ಬೋದು ಈಗ ನಮಗಿರೋದು ಟಾಸ್ಕ್ ನೆಕ್ಸ್ಟ್. ನಾನು ಇಲ್ವಾ ಪಕ್ಕದಲ್ಲಿ ಅಸಿಸ್ಟೆಂಟ್ ಹೇಳ್ತೀಯ ನೀವು ಓಡಿಸೋ. ಸಮ್ ಡೇ. ಓಕೆ ಬಾಯ್ ಗೈಸ್, ಗುಡ್ ನೈಟ್. Early the next morning. ಈಗ ಡೇ 3 ಸ್ಟಾರ್ಟ್ ಆಯಿತು. ಈಗ ಬೆಳಗ್ಗೆ ಏನೇನು ಚೆಕ್ಔಟ್ ಮಾಡಬೇಕು ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿತಾ ಇದ್ದೀವಿ. ಚೆನ್ನಾಗಿದೆ ಒಂಥರ ಮಾರ್ನಿಂಗ್ ಮಳೆ ನೋಡ್ಕೊಂಡು ಕಾಫಿ ಕುಡಿಯೋಕ್ಕೆ. ಹಲೋ ಅಮ್ಮ. ಮಾಡ್ಕೋಬೇಕು ನಡಿ ಮೈಸೂರಿಗೆ ಹೋಗೋಣ. ನೋಡು ಪ್ಯಾಕಿಂಗ್ ಎಲ್ಲ ಆಗಿದೆ ಆಲ್ಮೋಸ್ಟು. ಇನ್ನೇನು ಚೆಕ್ಔಟ್ ಮಾಡಬೇಕು. ಸೊ ಆ್ಯಕ್ಚುಲಿ ನಾವು 2 days ಊಟಕ್ಕೆ ಅಷ್ಟು ಒದ್ದಾಡಿದ್ವಿ. ಓನ್ಲಿ ಎಸ್ಟರ್ಡೇ ವಿ ರಿಯಲೈಸ್ ಇಲ್ಲಿ ಎಲ್ಲ ಐಟಮ್ಸು ಇದೆ ಅಂತ. ಲೈಕ್ ಯುಟೆನ್ಸಿಲ್ಸ್ ಎಲ್ಲ ಅವರಿಟ್ಟಿದ್ದಾರೆ ವಿತ್ ಲಿಸ್ಟ್ ಏನೇನಿದೆ ಅಂತ. ನೋಡಿ ತುರಿಯೋಕ್ಕಿದೆ, ಮತ್ತು ಕಟ್ಟಿಂಗು, ಪ್ಲೇಟ್ಸು, ಇನ್ನೂ ಅಷ್ಟೇ ಬೌಲ್ಸು, ಕಪ್ಸು ಇಲ್ಲಿವ. ಸೊ ನಾವೇನಾದ್ರು ಚಿಕ್ಕದಾಗಿ ಫಾಸ್ಟ್ ಫುಡ್ ಥರ ಮಾಡ್ಕೋಬೋದು. ಲೈಕ್ ಓವನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋಂಥದ್ದು ಏನಾದರೂ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ಹಿಯರ್. ನಮಗೆ ಮೊದಲೇ ಗೊತ್ತಿದ್ದಿದ್ರೆ ಸ್ಯಾಂಡ್ವಿಚ್ ಎಲ್ಲ ತೊಗೊಬರ್ತೀವಿ. ಈಗ ಸದ್ಯಕ್ಕೆ ಇದ್ದಿದ್ದಕ್ಕೆ ಇಲ್ಲೇನಾದ್ರು ಯೂಸ್ ಮಾಡಿಕೊಂಡು ಕಾಫಿ ಟೀ ಮಾಡ್ಕೊಂಡು ಖಾಲಿ ಮಾಡಿದ್ದೀವಿ. ಸೊ ಈಗ ರೂಮಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ರಿಸೆಪ್ಷನ್ ಬಂದ್ವಿ. ಚೆಕ್ಔಟ್ ಮಾಡೋಣ. ಇಷ್ಟೊಂದಿದ್ವಾ? ಇಲ್ಲ ಇಲ್ಲ, ಊಟ ಹಾಕಿರೋದಕ್ಕೆ ಬಂದಿದ್ದಾರೆ. ಎಷ್ಟೊಂದಿದೆಯಲ್ಲ ಫಿಶು. ಓಕೆ ಬಾಯ್ ಬಾಯ್ ಕ್ಲಬ್ ಮಹೀಂದ್ರ. ಸೊ ಮಳೆ ಸರಿಗೆ ಹೊಡಿತಾ ಇದೆ. ಸೊ ಚೆಕ್ಔಟ್ ಮಾಡಿದ್ದೀವಿ, ಎಲ್ಲ ಪ್ಲೇ ಮಾಡಾಯಿತು. ಆ್ಯಂಡ್ ದೇ ಗೇವ್ ಅಸ್ ಅ ನೈಸ್ ಕ್ಯೂಟ್ ಗಿಫ್ಟ್. ಇದು ಆ್ಯಕ್ಚುಲಿ ಪರ್ಪಲ್ಲು ವಿಚ್ ಇಸ್ ದ ಹೈಯೆಸ್ಟ್ ಮೆಂಬರ್ಶಿಪ್ ಅವ್ರು ಕೊಡೋದು. ಸೊ ಬ್ಯಾಂಕ್ ಏನಿದೆ ಅದ್ರ ಮೇಲೆ? ಕ್ಲಬ್ ಮಹೀಂದ್ರ. ಆ್ಯಂಡ್ ಕ್ಯೂಟ್ ಮ್ಯಾಗ್ನೆಟ್. ಫ್ರಿಜ್ ಮೇಲೆ ಹಾಕೋದಲ್ಲ. ಸೊ ಅವ್ರು ಹೇಳಿದ್ರು Club Mahindra ಇದನ್ನ Business ಹೈಯೆಸ್ಟ್ Protect ಮೆಂಬರ್ಶಿಪ್ ಅವ್ರಿಗೆ ಅಂದರೆ ಪರ್ಪಲ್ ಕಾರ್ಡ್ ಅವ್ರಿಗೆ ಮಾತ್ರ ಕೊಡೋದು ಅಂತ. ಬಟ್ ಸ್ಟಿಲ್ ದೇ ಗಿವ್ ಇಟ್ ಟು ಅಸ್.
ಸ್ಟಾರ್ಟ್ ಫ್ರಮ್ ಕ್ಲಬ್ ಮಹೀಂದ್ರ. ಮುಗೀತು 3 days 2 nights ಸ್ಟೇ. ಟೈಮ್ ಹೇಗೆ ಹೋಯ್ತು ಅಂತ ಗೊತ್ತೇ ಆಗಿಲ್ಲ, ಬಟ್ ವಿ ಎಂಜಾಯ್ಡ್. ಬಂದಾಗಿದ್ದಿದ್ದು ವೆದರ್ಗೂ ಈಗ ಹೋಗ್ತಾರ ವೆದರ್ ಅಂತೂ ಇನ್ನೂ ಸೂಪರ್ ಆಗಿದೆ. ಸ್ವಲ್ಪ ಬೇಜಾರಾಗ್ತಾ ಇದೆ ಬಿಟ್ಟೋಗ್ಲಿಕ್ಕೆ ಈ ವೆದರಲ್ಲಿ, ಬಟ್ ವಿ ಹ್ಯಾವ್ ಟು. ಐ ಥಿಂಕ್ ಜಾಸ್ತಿ ದಿನ ಈ ವೆದರಲ್ಲಿ ಇದ್ರೂ ಬೋರ್ ಆಗುತ್ತೆ. ಎಲ್ಲೂ ಓಡಾಡ್ಲಿಕ್ಕಾಗಲ್ಲ, ಬರೀ ಚಿಕ್ಕ ಚಿಕ್ಕಿ. ಅದೊಂದು ಗಾಳಿಪಟ ಮೂವಿಲಿ ಹೇಳ್ತಾನಲ್ಲ, ಈ ಊರಿನ ಬಚ್ಚಲ ಮನೆ ಇದ್ದಂಗಿದೆ ಅಂತ. ಸೊ ಆ ಫೀಲ್ ಆಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ನಮಗೆ. ಹೌದು, ಅವ್ರು ಹೇಳಿದ್ರಲ್ಲ ಫುಲ್ ಸೋಲ್ಡ್ ಔಟ್ ಆಗಿದೆ ಅಂತ. ಈಗ ಮನಸ್ಸೇ ಬರ್ತಲ್ಲ. ಹೌದು, ಕ್ಲೈಮೇಟ್ ಅಷ್ಟು ಚಂದ ಇದೆ. 1 hour later. ಫೈನಲಿ ಒಂದು ಪ್ರಾಪರ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಪರಾಠ ತಿಂದು ತಿಂದು ಸಾಕಾಗಿತ್ತು. ಮುಗಿಲ್ಪೇಟೆಗೆ ಆನ್ ದ ವೇ ಇದ್ದೀವಿ. ಮುಗಿಲೇ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ ಆಲ್ರೆಡಿ. ಇಟ್ಸ್ ಟೂ ಕೋಲ್ಡ್. ಆ್ಯಕ್ಚುಲಿ ನಾವು ಪ್ರಾಪರ್ ಮಡಿಕೇರಿ ಟೌನಲ್ಲಿ ಇದ್ದೀವಿ ಇವಾಗ. ಅವತ್ತು ಬಂದ್ಬಿಟ್ಟಿದ್ದೀವಿ, ಆದರೆ ಮುಗಿಲ್ಪೇಟೆ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಹಾಳಾಗಿದೆ. ಆ್ಯಕ್ಚುಲಿ ನಮ್ಗೆ ಆಗಲ್ಲಪ್ಪ. ಛತ್ರಿ ಮೊದಲು ಇಲ್ಲಿ ಗಾಳಿಪಟ ಶೂಟ್ ಆಯ್ತಲ್ವಾ, ಗಣೇಶ್ ಅವರು, ಯೋಗರಾಜ್ ಭಟ್ ಅವರು, ನಾವೇ ಇದೇ ಗಾಡಿದವ್ರನ್ನ ನಿಮ್ಮ ಹೋಮ್ ಸ್ಟೇ ಸಿಗುತ್ತೆ. ಅಂಕಲ್ ಪಾಪ ತಂದ್ಕೊಟ್ಟಿದ್ದಾರೆ. ಓಪನ್ ಮಾಡಮ್ಮ.